ಚೆನ್ನಾಗಿ ಗರುಮ್ ಗರುಮ್ ಅಂತ ಕುರುಮ್ ಕುರುಮ್ ಅಂತ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವರ್ಗ. ದೊಡ್ಡಮ್ಮಂಗೆ ಏನ್ ಕೊಡೋದು ಪ್ರೈಸ್? ಚಿನ್ನ. 1 kg ಚಿನ್ನ. ಮೇಡಮ್ನವ್ರೆ, ಹೇಳಿ. ಮಾವಿನಕಾಯಿ ಸೀಸನ್ ಬಂತು. ಏನಾದ್ರು ಚಪ್ಪಸ್ಕೊಂಡ್ ತಿನ್ನ ಅಂತದ್ ಮಾಡ್ಕೊಡಿ ಮೇಡಮ್ನವ್ರೆ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡ್ತೀನಿ ಬನ್ನಿ. ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀರಾ? ಸರಿ ಮೇಡಮ್ನವ್ರೆ, ಬನ್ನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಐಟಮ್ಸ್ ಹೇಳ್ತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಆಯಿಲ್ಲು, ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಉಪ್ಪು, ಕರಿಬೇವು, ಇಂಗು, ಕೊತ್ತಂಬರಿ, ಮಾವಿನಕಾಯಿ ತುರಿದಿಟ್ಕೊಂಡಿರೋದು 1-2-3 ಇಷ್ಟು ಐಟಮ್. ಸರಿ, ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 4 ಸೌಟು ಎಣ್ಣೆ ಹಾಕೊಂತಿದ್ದೀನಿ. ಈಗ ಎಣ್ಣೆ ಕಾದಿದೆ. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತಿದ್ದೀನಿ. ಮತ್ತೆ 1 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಕಡಲೆಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಯಾವ ತರ ಕಲರ್ ಬರ್ಬೇಕು ಮೇಡಮ್ನವ್ರೆ? ಗೋಲ್ಡನ್ ಕಲರ್ ಬರಲಿ. ಮತ್ತೆ ಕಡಲೆ ಬೀಜ ಹಾಕೊಳ್ಳೋಣ. ಈಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಕಡಲೆ ಬೀಜ ಜಾಸ್ತಿ ಇದ್ದಷ್ಟು. ಕಡಲೆ ಬೀಜ ಮೆತ್ತಗಾಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮೊದಲೇನೆ ಎತ್ತಿಟ್ಕೋಬಹುದು. ನೋಡಿ, ಕಡಲೆ ಬೀಜನ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು. ಯಾಕೆಂದ್ರೆ ಆಮೇಲೆ ಹಾಕೊಂಡ್ರೆ ಚೆನ್ನಾಗಿ ಗರುಮ್ ಗರುಮ್ ಅಂತ ಕುರುಮ್ ಕುರುಮ್ ಅಂತ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಈ ತರ ಆಗಿರ್ಬೇಕು. ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಚೆನ್ನಾಗಾಗಿದೆ. ಈಗ ಇಂಗು ಹಾಕೊಳ್ಳೋಣ ಒಂದು ಸ್ವಲ್ಪ. ಒಂದು 10-15 ಹಸಿಮೆಣಸಿನ್ಕಾಯಿ ಇದೆ. ಇದೇನು ಖಾರ ಇರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಖಾರವಾಗಿದ್ರೇನೆ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಕರಿಬೇವು, 1-2 ಎಸ್ಲು, 1/2 ಸ್ಪೂನು ಅರಿಶಿನ ಪುಡಿ, ನೋಡಿ ಇದಾಗಿದೆ. 1-2 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಇದು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಂಗಿನಕಾಯಿ ತುರಿ ಮತ್ತೆ ಮಾವಿನಕಾಯಿ ತುರಿ ಹಾಕೊಳ್ಳೋಣ. ಬಿಸಿಲೇ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ನಾನು ತಣ್ಣಗಾದ್ಮೇಲೆ ಹಾಕ್ತಾ ಇದ್ದೀನಿ. 2 ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ 1/2 ಕಪ್ ತೆಂಗಿನಕಾಯಿ ತುರಿ ಬೇಕಿದ್ರೆ ಹಾಕೋಬಹುದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಬಿಸಿಗೆ ಹಾಕ್ಬಾರ್ದು ಮಾವಿನಕಾಯಿ, ಅಷ್ಟು ಟೇಸ್ಟ್ ಬರಲ್ಲ ಮಾವಿನಕಾಯಿದು. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಾವಿನಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈಗ ಕೊತ್ತಂಬರಿ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಕಲ್ಸೋದಕ್ಕೂ ಹಾಕೊಳ್ಳೋಣ, ರೈಸ್ ಕಲ್ಸೋವಾಗ. ನಮಸ್ಕಾರ ಬಂಧುಗಳೇ, ಇವತ್ತೇನು ಗೊತ್ತಾ ಸ್ಪೆಷಲ್? ಇವತ್ತು ಟೇಸ್ಟ್ ನಾನು ಹೇಳಲ್ಲ. ಇವತ್ತು ನಮ್ಮ ಮನೆಗೆ ಬೇಸಿಗೆ ರಜಕ್ಕೆ ದೊಡ್ಡ ದೊಡ್ಡ ಮನುಷ್ಯರು ಬಂದಿದ್ದಾರೆ. ಅವ್ರ ಕಡೆಯಿಂದ ನಾನು ಇವತ್ತು ಟೇಸ್ಟ್ ಹೇಳಿಸ್ತೀನಿ. ಆಗ್ಬೋದಲ್ಲ? ಬನ್ನಿ, ಈಗ ದೊಡ್ಡ ದೊಡ್ಡ ಮನುಷ್ಯರನ್ನ ಪರಿಚಯ ಮಾಡುತ್ತೀನಿ. ಆರ್ಯನ್ನು,
ಸಮರ್ಥ, ಕನಿಷ್ಕ ಅಂತ ಅವರು 3 ಜನ. ಇವರು ನಮ್ಮ ನಾದ್ನಿ ಮಗ, ಅವನು ನಮ್ಮ ಬಾಮೈದನ ಮಗ, ಅವನು ನಮ್ಮ ಚಿಕ್ಕ ಬಾಮೈದನ ಮಗ. ಈಗ ಏನು ಗೊತ್ತಾ, ಈಗ ನೀವು ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಹೇಳಬೇಕು, ಗೊತ್ತಾಯ್ತಾ? 3 ಜನನು. ಹಾಂ, ಬನ್ನಿ ಈಗ ಟೇಸ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಸ್ವರ್ಗ. ಅಮೇಝಿಂಗ್, ಸ್ವರ್ಗ ಸ್ವರ್ಗ. ಹೇಗಿದೆ? ಸೂಪರ್ ಆಗಿದೆ. ಸಮರ್ಥ? ವಂಡರ್ಫುಲ್, ಬ್ಯೂಟಿಫುಲ್. ಹಾ, ಇಷ್ಟು ಒಳ್ಳೆ ಚಿತ್ರಾನ್ನ ನಾನು ಏನು ತಿಂದಿಲ್ಲ. ಚಿತ್ರಾನ್ನ ಏನು ತಿಂದಿಲ್ಲ, ಇಷ್ಟು ಚೆನ್ನಾಗಿರೋದು. ಹೌದಾ? ವೆರಿ ಗುಡ್. ಇವತ್ತೇ ಫಸ್ಟ್ ತಿಂತಾ ಇರೋದು. ನಮ್ಮ ತಮ್ಮ ಸೂಪರ್ ಕುಕ್ಕಿಂಗ್ ಅಲ್ಲ, ಸೂಪರ್ ಕುಕ್ವೀನ್. ಓ, ಕುಕ್ ವೀನು. ಹಾ, ನೀವೇನು ಹೇಳಿ ಸರ್? ದೊಡ್ಡಮ್ಮ ಸೂಪರ್, ಬೆಸ್ಟ್ ಕುಕ್. ಶೆಫ್ ಆಗ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ಮೇಡಮ್ನವ್ರೆ, ಈ ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಇಲ್ಲದ ಮೇಲೆ ಹೆಂಗೆ? ಉಪ್ಪಿನಕಾಯಿ ಕೊಡಿ, ಮಾವಿನಕಾಯಿ ಉಪ್ಪಿನಕಾಯಿ ಕೊಡಿ. ಮಾವಿನಕಾಯಿ ನಾನೇ ಉಪ್ಪಿನಕಾಯಿ ಹಾಕಿದ್ದೀನಿ, ಮಾವಿನಕಾಯಿದು ಹಾಂ ಅದನ್ನೇ ಹಾಕ್ತಿದ್ದೀವಿ. ಕೊಡಿ ಮೇಡಮ್ನವ್ರೆ. ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಇರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ನೀವು ಮಿಕ್ಸ್ ಮಾಡ್ಕೊಂಡು ತಿಂದು ನೋಡಿ, ಆಮೇಲೆ ಅದ್ರ ಮಜಾನೇ ಬೇರೆ. ಮಾವಿನಕಾಯಿ ಇದು ಉಪ್ಪಿನಕಾಯಿ ರೆಸಿಪಿನು ತೋರ್ಸೋಣ. ಯಾವಾಗ ತೋರಿಸ್ತೀರಾ ಮೇಡಮ್ನವ್ರೆ? ತೋರ್ಸೋಣ ಆದಷ್ಟು ಶೀಘ್ರದಲ್ಲಿ. ನಿನಗ್ ಬೇಕೇನೋ? ನೋಡಿ, ಇವರೇ ಹೋಮ್ ಮೇಡ್ ಉಪ್ಪಿನಕಾಯಿ ಹಾಕಿದ್ದಾರೆ ಈಗ. ಆಹಾ, ಮಾವಿನಕಾಯಿ ಉಪ್ಪಿನಕಾಯಿ ಚಿತ್ರಾನ್ನದಲ್ಲಿ ಮಾವಿನಕಾಯಿನಲ್ಲಿ ಬೆರೆಸ್ಕೊಂಡು ತಿಂತಾ ಇದ್ರೆ ಉಪ್ಪಿನಕಾಯಿನ, ಅದ್ರ ಮಜಾನೇ ಬೇರೆ. ಸೂಪರ್. ತಿಂತಿದ್ರೆ ಕಡಲೆ ಬೀಜ, ಕಡಲೆಬೇಳೆ ತಿಂತಾ ಇದ್ರೆ ಕರುಮ್ ಕರುಮ್ ಅಂತ ಇದೆ. ಚಿತ್ರಾನ್ನ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ತಿಂತಿದ್ರೆ ಸೂಪರ್ ಆಗಿದೆ. ಬನ್ನಿ ಹೇಗ್ ತಿನ್ನೋದು ತೋರ್ಸೋಣ. ಮಾವಿನಕಾಯಿ ಮತ್ತೆ ಚಿತ್ರಾನ್ನ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿದೆ. ಹಾ, ಸೂಪರ್. ಚೆನ್ನಾಗಿದ್ಯಾ? ಇದು ದೊಡ್ಡಮ್ಮ ಹೆಂಗ್ ಮಾಡಿದ್ದಾರೆ? ಸೂಪರ್ ಆಗಿ ಮಾಡಿದೆ. ಹಾ, ದೊಡ್ಡಮ್ಮಂಗೆ ಏನು ಕೊಡೋದು ಪ್ರೈಸು? ಕೆಜಿ ಚಿನ್ನ. 1 kg ಚಿನ್ನ. ಹಾ, ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರೆಕಮೆಂಡ್ ಮಾಡ್ತೀರಾ ಈ ಚಿತ್ರಾನ್ನ ತಿಂದ್ಬಿಟ್ಟು? ಮಾಡ್ತೀವಿ, ಸೂಪರ್. ನೋಡಿ, ಮಕ್ಕಳು ಈ ಚಿತ್ರಾನ್ನ ಇಷ್ಟಪಟ್ಟರು ಅಂದರೆ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೀವು ನೆಕ್ಸ್ಟ್ ಟೈಮು ಟ್ರೈ ಮಾಡಲೇಬೇಕು ಇದೇ ಥರ ಚಿತ್ರಾನ್ನ. ಆಗ್ಬೋದಲ್ಲ? ಇದೇ ತರ ಟೇಸ್ಟಿ ರೆಸಿಪಿಗಳಿಗೆ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಆಗ್ಬೋದಲ್ಲ? ಓಕೆ, ಬಾಯ್ ಬಾಯ್. ಹೌದಾ? ವೆರಿ ಗುಡ್. ಇವತ್ತೇ ಫಸ್ಟ್ ತಿಂತಾ ಇರೋದು. 5 ರೂಪಾಯಿ ಆಕ್ಟಿಂಗ್ ಮಾಡೋದು, 10 ರೂಪಾಯಿ ಆಕ್ಟಿಂಗ್ ಮಾಡ್ತೀಯಾ? ಮೇಡಮ್ನವ್ರೆ, ಸೂಪರ್ ಆಗಿ ಮಾಡ್ತಾರೆ. ಏನೇ ಐಟಮ್ಸ್ ಆದ್ರೂ, ಏನೇ ತಿಂಡಿ ಆದ್ರೂ ನಮ್ಮ ಅತ್ತಮ್ಮ ಸೂಪರ್ ಸೂಪರ್. ಏನೋ ತಿಂತಿದ್ರೆ ಕಡಲೆ ಬೀಜ, ಹೆಸರು ಬೇಳೆ, ತಿಂತಿದ್ರೆ ಕಡಲೆ ಬೇಳೆ, ಕಡಲೆ ಬೀಜ